ಬೇಕಾಗಿದೆ. ಜೀವನದಲ್ಲಿ ಕ್ರಾಂತಿ ಬೇಕೇ ಬೇಕು. ಕ್ರಾಂತಿ ಇಲ್ಲದಿದ್ರೆ ನಾವು ಯಾವುದನ್ನು ಗಳಿಸೋಕ್ಕಾಗೋದಿಲ್ಲ. ಆದರೆ ಆ ಕ್ರಾಂತಿಯ ಜೊತೆಗೆ ಯುಕ್ತಿ ಮತ್ತೆ ಶಾಂತಿ ಬೇಕು. ಮನಸ್ಸಿನಲ್ಲಿ ಶಾಂತಿ ಇರಬೇಕು, ಹೊರಗಡೆ ಕ್ರಾಂತಿಯನ್ನು ನಾವು ತರಬೇಕು. ಜೋರ ಚಪ್ಪಾಳೆ. ನೀವು ಕನ್ನಡದ ಬಗ್ಗೆ ಹೇಳ್ಬೇಕಾದ್ರೆ ನನಗೆ ಮತ್ತೊಂದು ಕುತೂಹಲ ಬರ್ತದೆ. ನೀವೊಂದು ಕನ್ನಡ ಮಾಧ್ಯಮ ಶಾಲೆಯನ್ನು ನಡೆಸ್ತಾ ಇದ್ದೀರಾ. ಇತ್ತೀಚಿನ ಕಾಲದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳನ್ನ ಮುಗಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿ 2,500ಕ್ಕೂ ಹೆಚ್ಚು ಮಕ್ಕಳು ಬಂದು ಇಲ್ಲಿ ಓದ್ತಾ ಇದ್ದಾರೆ. ಮನೆಯಿಂದ ಪಿಕಪ್ ಮಾಡಿ ಡ್ರಾಪ್ ಮಾಡೋ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ. ಒಂದು ಮಗು ತನ್ನ ಮಾತೃಭಾಷೆಯಲ್ಲಿ ಓದೋದು ಎಷ್ಟು ಅಗತ್ಯ ಅಂತ ಅನ್ಸುತ್ತೆ? ನಾವು ಓದಿದ್ದು ಕನ್ನಡ ಭಾಷೆಯಲ್ಲೇ. ನಾವು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ನಾವು ಓದಿದ್ದು. ಹಾಗಿರ್ಬೇಕಾದ್ರೆ ನಾವು ಸ್ಕೂಲ್ ಶುರುವಾಗಿ ಈಗಾಗಲೇ 42 ವರ್ಷ ಆಯಿತು. ಅವಾಗ ಶುರು ಮಾಡಿದಾಗ ಕನ್ನಡ ಮಾಧ್ಯಮ. ಯಾಕೆಂದ್ರೆ ನಾಡು ನುಡಿ ನೆಲ ಜಲವನ್ನು ಸಂರಕ್ಷಿಸೋದು ನಮ್ಮ ಧರ್ಮ. ಹಾಗಿರ್ಬೇಕಾದ್ರೆ ಮಕ್ಕಳಿಗೆ ತಂದೆ ತಾಯಿ ಅಂತ ಅಪ್ಪ ಅಮ್ಮ ಅಂತ ಹೇಳೋದು ಬಿಟ್ಟು